ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಈ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಲಾಸ್ಟ್ ಟೆಸ್ಟ್ ಕ್ಲೋಸ್ ಟೆಸ್ಟ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಪ್ಯಾರಾ ಯಾವ ರೀತಿ ಸಾಲ್ವ್ ಮಾಡಬೇಕಂತಕ್ಕಂಥದ್ದನ್ನು ನೋಡಿದ್ವಿ. ಅದೇ ರೀತಿಯಾಗಿ ಮತ್ತು ಈ ಒಂದು ವಿಡಿಯೋದಲ್ಲಿ ಎರಡು ಕ್ಲೋಸ್ ಟೆಸ್ಟ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು. ಅಲ್ಲಿರ್ತಕ್ಕಂತಹ ಸೆಂಟೆನ್ಸ್ ಲಿಂಕನ್ನು, ಸೆಂಟೆನ್ಸ್ನಲ್ಲಿ ಏನೇನು ಅಂಶಗಳು ಇದೆ ಅಂತಕ್ಕಂಥದ್ದನ್ನು, ವಾಟ್ ದ ಪರ್ಟಿಕ್ಯುಲರ್ ಸೆಂಟೆನ್ಸ್ ಇನ್ವಾಲ್ವ್ಸ್ ಅಂತಕ್ಕಂಥದ್ದನ್ನ ನೋಡಬೇಕಾಗ್ತದೆ. ಓಕೆ, ಈ ಕಾಂಪ್ರಿಹೆನ್ಷನ್ ಹೆಂಗಂದ್ರೆ ನಿಮಗೆ ಇರ್ತಕ್ಕಂತಹ 5 ಕ್ವಶನ್ ಆಗಿರಬಹುದು. ಎಕ್ಸಾಮ್ ಪ್ಯಾಟರ್ನ್ ಮೇಲೆ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಸಿಕ್ಕರೆ ಒಂದೊಂದು ಮಾರ್ಕ್ಸು, ಒಂದೊಂದು ಪೇಪರ್ನಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತದೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಓಕೆ, ಈಸಿಯಾಗಿ ನಾವು ಔಟ್ ಮಾಡ್ತಕ್ಕಂಥ ಟಾಪಿಕ್ ಅಂದ್ರೆ ಕ್ಲೋಸ್ ಟೆಸ್ಟ್. ನಿಮಗಿದು ಯಾವಾಗಿನ ಬಗ್ಗೆ ಮಾತಾಡ್ತಾ ಇದ್ದಾರೆ? ಓಕೆ, ಈ ಒಂದು ಹಳೆಯ ಕಾಲದ ಯಾವ್ದಾರ ವಿಷಯ ಬಗ್ಗೆ ಮಾತಾಡ್ತಾ ಇದ್ರೆ ಅಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಕ್ಯಾರಿ ಆಗ್ತವೆ. ಓಕೆ, ಮುಂದಾಗುವ ಮುಂದಾಲೋಚನೆಗಳ ಬಗ್ಗೆ ಮಾತಾಡ್ತಾ ಇದ್ರೆ ವಿಲ್ ಅಂತಕ್ಕಂಥದ್ದು ಅಂದ್ರೆ ಫ್ಯೂಚರ್ ಟೆನ್ಸ್ ನಲ್ಲಿ ಹೋಗ್ತವೆ. ಈಗ ಸದ್ಯದ ಪರಿಸ್ಥಿತಿಯನ್ನ ಮಾತಾಡ್ತಾ ಇದ್ರೆ, ದ ಕರೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ರೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವೇನ್ ಮಾಡ್ಬೇಕು, ಬರಿಬೇಕಾಗ್ತದ. ಅಲ್ಲಿರ್ತಕ್ಕಂತಹ ಟಾಪಿಕ್ಗಳು ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಏನಾಗ್ತದ ಅಂದ್ರ ನೀವು ಸಾಲ್ವ್ ಮಾಡ್ಲಿಕ್ಕೆ ಸಹಾಯ ಆಗ್ತದ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು, ಯಾವ ಬಂದಾಗ V3 ಬಳಸಬೇಕು, ಯಾವ ಬಿನ್ ಬಂದಾಗ V4 ಬಳಸಬೇಕು, ING ಎಲ್ಲೆಲ್ಲಿ ಬಳಸಬೇಕು, ಎಲ್ಲೆಲ್ಲಿ ಬಳಸಬಾರದು, ಎಲ್ಲೆಲ್ಲಿ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ಎಲ್ಲೆಲ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ಕಾನ್ಸ್ಟೆಂಟ್ ಆಗಿ ಹಂಗೆ ನ್ಯಾಚುರಲ್ ಆಗಿ ನರೇಷನ್ ಮಾಡಿದ್ದಾರೆ, ಫ್ಯೂಚರ್ ನಲ್ಲಿ ಮಾಡ್ತಿದ್ದಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಬಳಸಬೇಕು, ಇವೆಲ್ಲವನ್ನು ನಾವೇನ್ ಮಾಡ್ಬೇಕಂದ್ರೆ 100% ಆಗಿ ತಿಳ್ಕೊಂಡಾಗ ಮಾತ್ರ ಔಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕಂದ್ರೆ ಜೀವನ ಅಂತಕ್ಕಂಥದ್ದು ದಿನ ಬರುವಂಥದ್ದಲ್ಲ. ಓಕೆ, ಜೀವನ ನಡೆಯುವಂಥದ್ದು. ಇವತ್ತಿದ್ದಿದ್ರೆ ನಾಳೆ ಹಿಂಗೆ ಇರ್ತದಂತ ಯಾರಿಗೂ ಹೇಳಕ್ ಬರೋದಿಲ್ಲ. ಓಕೆ, ಯಾರು ಏನಾಗ್ತಾರ, ಇವತ್ತು ಮನೆ ಬಿಟ್ಟವ್ರು ಹೊಳ್ಳಿ ಮನೆಗೆ ಹೋಗ್ತಾರ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಇದ್ದಿದ್ರಾಗ ಯಾವುದೇ ಹ್ಯಾಬಿಟ್ಗೂ ಒಳಗಾಗದೆ ಒಳ್ಳೆಯ ರೀತಿಯಾಗಿ ಏನ್ ಮಾಡ್ರಿ, ಸ್ಟಡಿ ಮಾಡ್ರಿ, ಲೈಫನ್ನು ಉಜ್ವಲವಾಗಿ ಬಳಸಿಕೊಳ್ಳಿ. ಯಾಕಂದ್ರ ನಿಮ್ಮ ಭವಿಷ್ಯದಲ್ಲಿ ನೀವೇ ರಾಜಂತರ ಬದುಕಬೇಕು. ಬೇರೆ ಯಾರು ಬಂದು ಏನೂ ನಿಮಗೆ ಸಹಾಯ ಮಾಡುವಂಥದ್ದಿಲ್ಲ. ಒಂದು ಪರ್ಟಿಕ್ಯುಲರ್ ಗೌರ್ಮೆಂಟ್ ಜಾಬ್ ಹಿಡ್ಕೊಳ್ರಿ, ಗೌರ್ಮೆಂಟ್ ಜಾಬ್ ಹಿಡ್ಕೊಂಡು ಆರಾಮ್ ಲೈಫನ್ನು ಸೆಟಲ್ ಮಾಡ್ರಿ, ಅಪ್ಪ ಅವ್ವ ಫ್ಯಾಮಿಲಿ ಅನ್ಕೊಂತ ಆರಾಮ್ ಜೀವನವನ್ನು ಸಾಗಿಸ್ಬಿಡ್ರಿ. ಓಕೆ, ಎಷ್ಟೇ ಕಲಿತರು ಕಡಿಮೆನೆ. ಈಗಿನ ಜಯಮಾನದಲ್ಲಿ ಎಷ್ಟೇ ಕಲಿತರು ಕಮ್ಮಿನ. ಅದಕ್ಕೋಸ್ಕರ ಏನ್ ಮಾಡಬೇಕು, ಡೈಲಿ ಸ್ಟಡಿ ಇಂಬ ಟಚ್ ಇರಬೇಕು. ಇವತ್ತು ಬರಾತಿಲ್ಲ ನೋಡ್ಬೇಕು. ಅದೇ ರೀತಿಯಾಗಿ ನಮ್ಮ ವಿಡಿಯೋಸ್ಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ನಮ್ದು 1.2K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಓಕೆ, ಈಗ ಏನ್ ಮಾಡೋಣ ಅಂದ್ರ ಈ ಒಂದು ಪ್ಯಾರಾನ ಬಿಡಿಸೋಣ. ಏನ್ ಮಾಡೋಣ್ರಿ, ಪ್ಯಾರಾನ ಬಿಡಿಸೋಣ. ಏನೈತ್ರಿ ಪ್ಯಾರಾ? ಇದಕ್ಕೆ ಏನಂತ ಕರಿತೀವಿ ನಾವು? ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋಸ್ ಟೆಸ್ಟ್. ಇದ್ರೊಳಗೆ ಹೆಂಗ್ ಇರ್ತೈತೆ ಅಂದ್ರೆ ಒಂದು ಪ್ಯಾರಾ ಕೊಟ್ಟಿರ್ತಾರ, ನಡಕ್ ಏನ್ ಮಾಡಿರ್ತಾರ 1 2 3 4 ಅಂತ ಬ್ಲ್ಯಾಂಕ್ ಗಳನ್ನ ಕೊಟ್ಟಿರ್ತಾರ. ಆ ಬ್ಲ್ಯಾಂಕ್ ಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಯಾವುದು ಸೆಟ್ ಆಗ್ತದ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕು ನೋಡಿ. ಓಕೆ, ಒಂದ್ಸಲ ನೋಡ್ರಿ ಏನೈತಿ. ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲೀಟೆಡ್. ಒಂದು ಫಾಲೋವಿಂಗ್ ಇರ್ತಕ್ಕಂತಹ ಒಂದು ಪ್ಯಾಸೇಜ್ ನಲ್ಲಿ ಸಮ್ ವರ್ಡ್ಸ್ ಗಳನ್ನ ಏನ್ ಮಾಡ್ಯಾರ, ಡಿಲೀಟ್ ಮಾಡ್ಯಾರ. ಡಿಲೀಟ್ ಮಾಡಿದಾಗ ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ ಪ್ಯಾಸೇಜ್ ಏನ್ ಮಾಡ್ರಿ, ಓದ್ರಿ. ಓದಿದ ತಕ್ಷಣ ಅಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ತಪ್ಪಾಗಿರ್ತಕ್ಕಂತಹ ಒಂದು ಬ್ಲ್ಯಾಂಕ್ ಕೊಟ್ಟಿರ್ತಕ್ಕಂಥದ್ದಲ್ಲಿ ಯಾವುದು ಸೂಕ್ತವಾಗಿರ್ತಕ್ಕಂಥದ್ದು ಆಪ್ಷನ್ ಗಳನ್ನ ಫಿಲ್ ಮಾಡ್ರಿ, ಆಮೇಲೆ ಒಂದು ಕಂಪ್ಲೀಟ್ ಮಾಡ್ರಿ ಅಂತಕ್ಕಂಥದನ್ನ ಹೇಳ್ಯಾರ. ಹೌದಾ? ಹಂಗಿದ್ದಾಗ ಈಗ ನಾವು ಈ ಸೆಂಟೆನ್ಸ್ ಅನ್ನ ಓದೋಣ್ರಿ. ಈ ಸೆಂಟೆನ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡ್ರಿ? ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಡ್ಯೂರಿಂಗ್ ದ ರಿನೈಸಾನ್ಸ್. ರಿನೈಸಾನ್ಸ್ ಅಂದ್ರೆ ಏನ್ರಿ? ರಿನೈಸಾನ್ಸ್ ಅಂದ್ರ ರೀಬರ್ತ್ ಆಫ್ ದ ವರ್ಲ್ಡ್. ರೀಬರ್ತ್ ಆಫ್ ದ ವರ್ಲ್ಡ್ ಅಂತಕ್ಕಂಥದ್ದು ಹೇಳ್ತೀವಿ. ನೋಡ್ರಿ, ಓದ್ರಿ. ಡ್ಯೂರಿಂಗ್ ದ ರಿನೈಸಾನ್ಸ್ ಆರ್ಟಿಸ್ಟ್ ಫೋಕಸ್. ಆರ್ಟಿಸ್ಟ್ ಏನ್ ಮಾಡ್ತಾರ? ಫೋಕಸ್ ಡ್ಯಾಶ್ ಡಿಫಿಕ್ಟಿಂಗ್ ದ ಬ್ಯೂಟಿ ಆಫ್ ದ ಹ್ಯೂಮನ್ ಫಾರ್ಮ್ ಅಂಡ್ ನೇಚರ್. ಅವರು ಎದರ ಮೇಲೆ ಫೋಕಸ್ ಮಾಡತಾರ ಅಂತಕ್ಕಂಥದ್ದು ಆಗ್ತದ. ಇಲ್ಲಿರ್ತಕ್ಕಂತಹ ಪ್ರಿಪೊಸಿಷನ್ ಆನ್ ಬರ್ತದೆ, ವಿತ್ ಬರ್ತದೆ, ಆಟ್ ಬರ್ತದೆ, ಇನ್ ಬರ್ತದೆ ಅಂತಕ್ಕಂಥದನ್ನ ನಾವು ನೋಡ್ಬೇಕು. ಅವ್ರು ಏನ್ ಮಾಡತ್ತಾರ ಅಂದ್ರ ಫೋಕಸ್ಡ್, ಎದ್ರ ಮೇಲೆ ಫೋಕಸ್ ಮಾಡ್ಲಿಕ್ಕತ್ತಾರ? ಅಲ್ಲಿರ್ತಕ್ಕಂತಹ ಹ್ಯೂಮನ್ ಫಾರ್ಮ್ ಮತ್ತು ನೇಚರ್ ಮೇಲೆ ಏನ್ ಮಾಡತ್ತಾರ? ಫೋಕಸ್ ಮಾಡತ್ತಾರ ಅಂದಾಗ ಇಲ್ಲಿ ಬರ್ತಕ್ಕಂಥದ್ದು ಆನ್ಸರ್ ಏನಾಕೈತಿ? ಆನ್ ಅಂತಕ್ಕಂಥದ್ದು. ಓಕೆ, ಈಗ ಐ ಆಮ್ ಫೋಕಸಿಂಗ್ ಆನ್ ಮೈ ಸ್ಟಡೀಸ್. ಆನ್
ಮೈ ಸ್ಟಡೀಸ್ ಅಂತಕ್ಕಂಥದ್ದು ಹೇಳ್ತೀವಿ. ಇಲ್ಲಿ ಸಮ್ಟೈಮ್ಸ್ ಏನಾಕೈತಿ ಫೋಕಸ್ ಅಂತ ಬಂದಾಗ ನಾವು ಆನ್ ಅಂತಕ್ಕಂತಹ ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ನ ನಾವೇನ್ ಮಾಡ್ತೀವಿ ಅಪ್ಲೈ ಮಾಡ್ತೀವಿ. ಈಗ ನೀವು ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತಕ್ಕಂಥ ಒಂದು ನೆನಪು ಬಂತ್ರಿ, ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ಒಂದು ಏನಾರ ಫಾಂಡ್ ಅಂತಕ್ಕಂಥದ್ದು ಎಲ್ಲರ ಬಂದ ಕಾಸ್ತ ಏನಾರ ಬ್ಲಾಂಕ್ ಆಗಿತ್ತಂದ್ರ ಇಲ್ಲಿ ಏನ್ ಬರ್ತದಂದ್ರ ಆಫ್ ಅಂತಕ್ಕಂಥದ್ದು ಒಂದು ಪ್ರಿಪೋಸಿಷನ್ ಬರ್ತದ. ಅದೇ ರೀತಿಯಾಗಿ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು ಇತ್ತಂದ್ರ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು ಬಂದು ಬ್ಲಾಂಕ್ ಬಂದಿತ್ತಂದ್ರ ಇಲ್ಲಿ ಏನ್ ಬಳಸ್ತೀರಿ ಫಾರ್ ಅಂತಕ್ಕಂಥದನ್ನ ಬಳಸ್ತೀರಿ. ಓಕೆ, ಇನ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ, ವಿತ್ ಅಂತಕ್ಕಂಥದ್ದು, ಆಟ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತೀರಿ ನೋಡ್ರಿ. ದ ರಿನೈಸಾನ್ಸ್ ಆರ್ಟಿಸ್ಟ್ ಫೋಕಸ್ಡ್ ಅಂತಕ್ಕಂಥದ್ದು ಬಂದದ, ಫೋಕಸ್ಡ್ ಅಂತ ಬಂದಿತ್ತಂದ್ರ ಪಾಸ್ಟ್ ಟೆನ್ಸ್ ಒಳಗೆ ಹೇಳತ್ತ. ಓಕೆ, ಅಲ್ಲಿರ್ತಕ್ಕಂಥ ಲಾಸ್ಟ್ ಆಗಿ ಹಿಂದೆ ನಡೆದು ಹೋಗಿರ್ತಕ್ಕಂತಹ ರೀಬರ್ತ್ ಆಫ್ ದ ವರ್ಲ್ಡ್ ರಿನೈಸಾನ್ಸ್ ಬಗ್ಗೆ ಉದಯ ಕಾಲ ಅಂತ ಹೇಳ್ತೀವಿ. ಅದರ ಬಗ್ಗೆ ಮಾತಾಡೋ ಮುಂದೆ ಏನ್ ಬಳಸ್ಯಾರ, ಇದನ್ನ ಬಳಸ್ಯಾರ. ಇವೆರಡು ಫಿಕ್ಸ್ ಪ್ರಿಪೋಸಿಷನ್ ನೆನಪಿರಲಿ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಗ್ತೈತೆ ಅಂದ್ರೆ ಆನ್ ಅಂತಕ್ಕಂಥದ್ದು ಒಂದೇ ಆನ್ಸರ್ ಆಗ್ತದ. ಏನಾಗ್ತದೆ, ಒಂದೇ ಆನ್ಸರ್ ಆನ್ ಅಂತಕ್ಕಂಥದ್ದು ಆಗ್ತದ. ಓಕೆ, ಅದು ಮುಂದಿನ ಕ್ವಶನ್ ನೋಡ್ರಿ. ಇಲ್ಲಿ ಏನ್ ಕೇಳ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ ನಂಬರ್ 2. ಎರಡನೇ ಬ್ಲಾಂಕ್ ನಲ್ಲಿ ಯಾವ್ದು ಬರ್ತದ ನೋಡ್ರಿ. ಫೋಕಸ್ ಡೌನ್ ಇಲ್ಲಿ ಮಟ್ಟ ಓದಿದ್ರಿ. ಫಾರ್ಮ್ ಹ್ಯೂಮನ್ ನೇಚರ್, ದೇ ಡ್ಯಾಶ್ ಟು ಕ್ಯಾಪ್ಚರ್ ರಿಯಾಲಿಸಮ್ using techniques like chiaroscuro to create depth and shadow. ಇಲ್ಲಿ ಇರ್ತಕ್ಕಂಥದ್ದನ್ನ ಏನ್ ಮಾಡ್ಯಾರ ಅಂದ್ರ ದೇ ಡ್ಯಾಶ್ ಟು ಕ್ಯಾಪ್ಚರ್. ನಾವು ಪಾಸ್ಟ್ ಟೆನ್ಸ್ ಒಳಗೆ ಹೇಳತ್ತೀವಿ ಅಂದ್ಮೇಲೆ ಹ್ಯಾಡ್ ಏಮ್ಡ್ ಅಂತಕ್ಕಂಥದ್ದು ಯಾವಾಗ ಹೇಳ್ರಿ, ಅದೊಂದು ಕಾಮನ್ ನರೇಷನ್ ಅಂತ ಹೇಳ್ತೀವಿ. ಅಲ್ಲಿ ಆಗಿರ್ತಕ್ಕಂಥದ್ದು ಬಗ್ಗೆ ಒಂದು ಕಾಮನ್ ನರೇಷನ್ ಮಾಡತ್ತಾರ. ಅವ್ರು ಏನ್ ಮಾಡತ್ತಾರ್ರಿ, ಒಂದು ಕಾಮನ್ ನರೇಷನ್ ಮಾಡತ್ತಾರ. ಕಾಮನ್ ನರೇಷನ್ ಅಂತಕ್ಕಂಥದ್ದು ಬಂದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಕ್ಕಂಥದನ್ನ ಬಳಸಬೇಕು. ಕಾಮನ್ ನರೇಷನ್ ಬಂದಾಗ ಏನ್ ಬಳಸಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ಬಳಸಬೇಕು ಸರ್. ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಎಲ್ಲಿ ಬಳಸ್ತೀರಿ ಅಂದ್ರ ಯೂನಿವರ್ಸಲ್ ಕಾನ್ಸೆಪ್ಟ್ ಗಳಿದ್ದಾಗ. ಏನ್ರಿ, ಯೂನಿವರ್ಸಲ್ ಕಾನ್ಸೆಪ್ಟ್. ಈಗ ಸೂರ್ಯ ಯಾಕಡೆ ಹುಟ್ತಾನ್ರಿ, ಸೂರ್ಯ ಯಾವ ಕಡೆ ಹುಟ್ತಾನ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಎಸ್ ಯಾಕೆ ಹಚ್ಚಬೇಕು ಅಂತಕ್ಕಂಥದ್ದು ಯೂನಿವರ್ಸಲ್ ಕಾನ್ಸೆಪ್ಟ್ ಬಂದಾಗ ಏನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಸ್ ಮತ್ತು ಇಎಸ್ ಗಳೊಂದಿಗೆ ಏನಾಗ್ತಾವ, ಕಂಪ್ಲೀಟ್ ಆಗ್ತಿರ್ತಾವ. ಹಂಗಿತ್ತಂದ್ರ ಇಲ್ಲಿ ಪಾಸ್ಟ್ ಟೆನ್ಸ್ ಒಳಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸಿಂಪಲ್ ಪಾಸ್ಟ್ ಒಳಗೆ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ ಅಂದ್ರ ವರ್ಬ್ ಬರಂಗಿಲ್ಲ. ವಾಸ್ ಅಂತ ಮೊದಲ ಬರಂಗಿಲ್ಲ, ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ ಅಂದ್ಮೇಲೆ ಹ್ಯಾಡ್ ಬರಂಗಿಲ್ಲ. ಹಂಗಿದ್ರ ಕಾಮನ್ ಆಗಿ ಏನ್ ಬರ್ತದ್ರಿ, V2 ಬರ್ತದ. V2 ಅಂದ್ರ ಏನ್ ಇರ್ತದ್ರಿ, ಸಬ್ಜೆಕ್ಟ್ V2 ಆಬ್ಜೆಕ್ಟ್. V2 ಅಂದ್ರ ಒಂದು ವರ್ಬಿನ ಸೆಕೆಂಡ್ ಫಾರ್ಮ್. ಇಲ್ಲಿ ಇರ್ತಕ್ಕಂತಹ ಏಮ್ ಅಂತಕ್ಕಂಥ ವರ್ಡ್ ಸೆಕೆಂಡ್ ಫಾರ್ಮ್ ಏನಾಗ್ತದಂದ್ರ ಏಮ್ಡ್ ಅಂತಕ್ಕಂಥದ್ದು ಆಗ್ತದ. ಏಮ್ ಅಂತಕ್ಕಂಥ ವರ್ಡ್ ಸೆಕೆಂಡ್ ಫಾರ್ಮ್ ಏನಾಗ್ತದ, ಏಮ್ಡ್ ಆಗ್ತದ. ಕಾಮನ್ ನರೇಷನ್ ಬಗ್ಗೆ ಮಾತಾಡತಾರ, ಕಾಮನ್ ಅಲ್ಲಿ ಆಗಿರ್ತಕ್ಕಂಥದ್ ಬಗ್ಗೆ ಮಾತಾಡತಾರ ಅಂದಾಗ ಪಾಸ್ಟ್ ಟೆನ್ಸ್ ಒಳಗೆ ಏನ್ ಬಳಸ್ತೀರಿ, ದಿಸ್ ಈಸ್ ಅವರ್ ಆನ್ಸರ್. ಇದೇನಾಕೈತಿ, ನಮ್ದ ಆನ್ಸರ್ ಆಕೈತಿ. ಅಲ್ಲಿ ಏನ್ರಿ, ಅಲ್ಲಿ ಬರ್ದ್ ಬಿಡೋಣ್ರಿ. ಇಲ್ಲಿ ಏಮ್ಡ್ ಅಂತಕ್ಕಂಥದ್ದು ಏನಾಗ್ತದ, ನಮ್ ಆನ್ಸರ್ ಆಗ್ತದೆ. ಓಕೆ, ಆಪ್ಷನ್ ನಂಬರ್ 2 ಏಮ್ಡ್ ಅಂತಕ್ಕಂಥದನ್ನ ಅಲ್ಲಿ ಫಿಲ್ ಮಾಡಿದ್ರೆ ಕರೆಕ್ಟ್ ಆಗಿ ಏನಾಗ್ತದ, ಅಲ್ಲಿ ಸೆಂಟೆನ್ಸ್ ಕಂಪ್ಲೀಟ್ ಆಗ್ತದ. ನೆಕ್ಸ್ಟ್ ಬ್ಲಾಂಕ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ ನಂಬರ್ 3. ಈ ಮೂರನೇ ಬ್ಲಾಂಕ್ ನಲ್ಲಿ ಬರ್ತಕ್ಕಂತಹ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದು ಅಂತ ಕೇಳ್ತಾರ. ಸೆಂಟೆನ್ಸ್ ನ ಕಂಟಿನ್ಯೂ ಮಾಡ್ರಿ. ಶಾಡೋ ಮಠ ಓದಿ. ದಿಸ್ ಪೀರಿಯಡ್ ಸಾ ಅ ಶಿಫ್ಟ್ ಡ್ಯಾಶ್ ರಿಲಿಜಿಯಸ್ ಥೀಮ್ಸ್ ಟು ಅ ಸೆಲೆಬ್ರೇಷನ್ ಆಫ್ ಇಂಡಿವಿಜುವಲ್. ಈಗ ಒಬ್ಬ ಮನುಷ್ಯ ಎಲ್ಲಿಂದ ಬಂದ, ಹೌದಾ, ಎಲ್ಲಿಗೆ ಹೊಂಟಾನ. he is coming from this place, particular place, and he is going to. ಎಲ್ಲಿ ಹೋಗ್ಲಿಕ್ಕತ್ತಾನ, ಎಲ್ಲಿಗೆ, ಎಲ್ಲಿಂದ ಬಂದ ಏನ್ರಿ, ಎಲ್ಲಿಂದ ಬಂದ ಎಲ್ಲಿಗೆ ಹೊಂಟ. ಎಲ್ಲಿಂದ ಬಂದ ಎಲ್ಲಿಗೆ ಹೊಂಟ ಅಂತಕ್ಕಂಥದನ್ನ ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ರಿ. ದಿಸ್ ಪೀರಿಯಡ್ ಸಾ ಅ ಶಿಫ್ಟ್, ಒಂದು ಶಿಫ್ಟ್ ಆಗತ್ತದೆ. ಎಲ್ಲಿಂದ ಶಿಫ್ಟ್ ಆಗತ್ತದ, ಡ್ಯಾಶ್ ರಿಲಿಜಿಯಸ್ ಥೀಮ್ಸ್ ಟು. ರಿಲಿಜಿಯಸ್ ಥೀಮ್ಸ್ ಗಳಿಂದ ಎಲ್ಲಿ, ಸೆಲೆಬ್ರೇಷನ್ ಆಫ್ ಇಂಡಿವಿಜುವಲಿಸಮ್. ಇಂಡಿವಿಜುವಲ್ ಅಂದ್ರೆ ಏನ್ರಿ, ಒಬ್ಬ, ನಮ್ಮ ಬಗ್ಗೆ ಇಂಡಿವಿಜುವಾಲಿಟಿ, ಒಬ್ಬರ ಬಗ್ಗೆ ಅಷ್ಟೇ ವಿಚಾರ ಮಾಡೋದು. ರಿಲಿಜಿಯಸ್ ಥೀಮ್ಸ್ ಬಗ್ಗೆ ವಿಚಾರ ಮಾಡಿದ್ರೆ ರಿನೈಸಾನ್ಸ್ ಆದಾಗ, ರೀಬರ್ತ್ ಆದಾಗ ಜನ ಏನ್ ಮಾಡ್ತಾರ, ಧರ್ಮಗಳನ್ನೆಲ್ಲ ಬಿಟ್ಟು ತಮ್ಮ ಹಾದಿ ಒಳಗೆ ಹೋಗ್ತಾರ. ನಮ್ಮನ್ನ ನೋಡ್ಕೊಳ್ಳಿಕ್ಕೆ, ನಾವು ಸುಧಾರಣೆ ಆಗಬೇಕಂತಕ್ಕಂಥದ್ದು ಇಂಡಿವಿಜುವಲಿಸಮ್ ಅನ್ನ ಹೋಗ್ತಾರ. ಎಲ್ಲಿಂದ ಎಲ್ಲಿಗೆ, ರಿಲಿಜಿಯಸ್ ದಿಂದ ಅಂದಾಗ ಈಗ ಒಬ್ಬ ಮನುಷ್ಯ ಎಲ್ಲಿಂದ ಬಂದಾನ, ಫ್ರಾಮ್ ಅಂತಕ್ಕಂಥದ್ದು ಆಪ್ಷನ್ ಐತೆ ನೋಡ್ರಿ. ಎಸ್, ಫ್ರಾಮ್ ಅಂತಕ್ಕಂಥದ್ದು. ಓಕೆ, ಇದು ಬರಂಗಿಲ್ಲ. ಅಲಾಂಗ್ ಅಂತ ಬರಂಗಿಲ್ಲ, ಅರೌಂಡ್ ಬರಂಗಿಲ್ಲ, ಥ್ರೋ ಬರಂಗಿಲ್ಲ. ಥ್ರೋ ಅಂತಕ್ಕಂಥ ಬರಂಗಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ, ಇಲ್ಲಿ ನೋಡ್ರಿ ಟು ಅಂತಕ್ಕಂಥದ್ದು ಕಾಣಕತ್ತದ ನಿಮ್ಗ. ಟು ಅಂತಕ್ಕಂಥದ್ದು ಕಾಣತದ. ಅಲ್ಲಿಗೆ ಹೊಂಟಾನಂದ್ರ ಹಿಂದಿನ ಬ್ಲಾಂಕ್ ಒಳಗೆ ಎಲ್ಲಿಂದ ಹೊಂಟಾನ ಅಂತಕ್ಕಂಥದ್ದು ಮುಖ್ಯ ಆಗ್ತದ. ಅಲ್ಲಿ ಏನ್ ಬರ್ತದ, ಈ ಫ್ರಾಮ್ ಅಂತಕ್ಕಂಥದನ್ನ ಬಳಸ್ತೀರಿ. ಏನ್ ಬಳಸ್ತೀರಿ, ಫ್ರಾಮ್ ಅಂತಕ್ಕಂಥದನ್ನ ಅಲ್ಲಿ ಬಳಸ್ತೀರಿ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥವು. ಅದನ್ನ ಪೂರಾ ಅನಲೈಸ್ ಮಾಡಿದಾಗ
ಮುಂದಿರ್ತಕ್ಕಂಥ ಸೆಂಟೆನ್ಸು ಹಿಂದಿರ್ತಕ್ಕಂಥ ಸೆಂಟೆನ್ಸ್ಗೆ ನಾವು ಏನನ್ನ ಕಂಡುಹಿಡ್ಕೊಳ್ಬೇಕಂದ್ರ ಲಿಂಕ್ ಏನಿದೆ, ಲಿಂಕ್ ಏನಿದೆ ಅಂತಕ್ಕಂಥದ್ದನ್ನ ನಾವು ಮುಖ್ಯವಾಗಿ ನೋಡಬೇಕು. ಲಿಂಕ್ ಗೊತ್ತಾದಾಗ ಮಾತ್ರ ನಮಗೇನ್ ಮಾಡಕ ಆನ್ಸರ್ ಕರೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಗೆಸ್ ಮಾಡ್ಬೋದು, ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎಲ್ಲಿ ಮಟ್ಟ ಓದಿದ್ರಿ, ಶಿಫ್ಟ್ ರಿಲಿಜಿಯಸ್ ಥೀಮ್ಸ್ ಟು ಇಂಡಿವಿಜುವಲಿಸಮ್ ಅಂಡ್ ಕ್ಲಾಸಿಕಲ್ ನಾಲೆಜ್. ಆರ್ಟಿಸ್ಟ್ ಲೈಕ್ ಲಿಯೋನಾರ್ಡೋ ಡಾ ವಿಂಚಿ and Michelangelo left an incredible mark blank art dash centuries. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಈಗ ಇಲ್ಲಿ ನಿಮಗೊಂದು ಕಾಮ ಕಾಣಕತ್ತದ್ರಿ, ಇಲ್ಲಿ ಮಾರ್ಕ್ ಜೊತೆಗೆ ಒಂದು ಕಾಮ ನಿಮಗೆ ಏನಾಗತ್ತೈತ್ರಿ ಕಾಣಕತ್ತದ. ಈ ಕಾಮ ಕಂಡಾಗ ಏನ್ ಮಾಡ್ಬೇಕಂದ್ರೆ, ಯಾವಾಗಲೂ ಕಾಮ ಮುಂದೆ ಏನಿರ್ತೈತಂದ್ರ ವರ್ಬ್ ಪ್ಲಸ್ ING ಏನಿರ್ತೈತ್ರಿ, ವರ್ಬ್ ಪ್ಲಸ್ ING. ನಾನು ಅಲ್ಲಿ ಬಾಗಲಂತಲ್ಲಿ ಬಂದ ನಿಂತೆ, ಓಕೆ, ಐ ಕಮ್ ಅಕ್ರಾಸ್ ದ ಡೋರ್ ಅಂಡ್ ಕಾಮ ಹಾಕಿದ್ಮೇಲೆ ವಾಚಿಂಗ್ ವಾಟ್ ಯು ಆರ್ ಡೂಯಿಂಗ್ ಅಂತಕ್ಕಂಥದ್ದು. ING ನಾ ಅಲ್ಲಿ ಬಂದು ನಿಂತು ನೋಡಾಕತ್ತೀನಿ, ನೀ ಏನು ಮಾಡುತ್ತಾ ಇದ್ದೀಯಾ, ಏನು ಕೆಲಸ ಸ್ಟಾರ್ಟ್ ಅದ ಅಂತಕ್ಕಂಥದ್ದು ಬಂದಾಗ, ಏನು ನಡೆಯುತ್ತಿತ್ತು ಅಂತಕ್ಕಂಥದ್ದು ಬಂದಾಗ, ಓಕೆ. ಲೆಫ್ಟ್ ಅಂಡ್ ಇನ್ಕ್ರೆಡಿಬಲ್, ಲೆಫ್ಟ್ ಅಂತಕ್ಕಂಥದ್ದು ಏನು ಬರ್ತದೆ, ಲೆಫ್ಟ್ ಅಂತಕ್ಕಂಥದ್ದು V2 ಅದ. ಲಿವ್ ಲೆಫ್ಟ್ ನೋಡ್ರಿ, ಲಿವ್ ಅಂತಕ್ಕಂಥದ್ದು ವರ್ಬದ ನೆಕ್ಸ್ಟ್ V2 ಏನಾಕೈತಂದ್ರ ಲೆಫ್ಟ್, V3 ಏನಾಕೈತಿ ಲೆಫ್ಟ್ ಆಕೈತಿ. ಅಲ್ಲಿ V2 ಅಂದಾಗ ಇದು ಪಾಸ್ಟ್ ಟೆನ್ಸ್ ಒಳಗೆ ಹೋಗ್ಬೇಕಾ ಸರ್, ಹೆಲ್ಪಿಂಗ್ ವರ್ಬ್ ಇಲ್ದ ನಾವು ಬಳಸ್ಬೋದೇನ್ರಿ, ಬಳಸ್ಬೋದು. ಎಲ್ಲಂದ್ರ ಕಾಮ ಎಲ್ಲಿ ಇರ್ತೈತ್ಲ ಅದ್ರ ಮುಂದೆ ಏನಿರ್ತೈತಂದ್ರ ವರ್ಬ್ ಪ್ಲಸ್ ING ಇರ್ತದ. ಯಾವ ವರ್ಲ್ಡ್ ಒಳಗೆ ಐತಿ ನೋಡ್ರಿ, ಮೋಟಿವೇಟ್ ಅಂತ ಇಲ್ಲ, ಇನ್ಸ್ಟಿಲ್ ಇಲ್ಲ, ಎನ್ಕರೇಜ್ ಇಲ್ಲ, ಇನ್ಫ್ಲೂಯೆನ್ಸಿಂಗ್ ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕಲ್ಲೇ ಬಳಸ್ತೀವಿ. ಅವ್ರು ಏನ್ ಮಾಡತ್ತಾರ ಅಂದ್ರೆ, ಅವ್ರಿಬ್ರು ಏನ್ ಮಾಡತ್ತಾರ, ಇನ್ಕ್ರೆಡಿಬಲ್ ಅವ್ರ ರೆಕಾರ್ಡ್ಗಳನ್ನ ಕೊಟ್ಟ ಆ ಒಂದು ರಿನೈಸಾನ್ಸಿಗೆ ಏನ್ ಮಾಡತ್ತಾರ, ಇನ್ಫ್ಲೂಯೆನ್ಸಿಂಗ್ ಮಾಡತ್ತಿದ್ದರು. ಪಾಸ್ಟ್ ಟೆನ್ಸ್ ಒಳಗೆ ನೀವು ಕ್ಯಾರಿ ಮಾಡ್ತೀವಿ. ಅಲ್ಲಿ ಪಾಸ್ಟ್ ಟೆನ್ಸ್ ಒಳಗೆ ಕ್ಯಾರಿ ಮಾಡೋ ಮುಂದೆ ಏನು ಬ್ಲಾಂಕ್ ಐತಿ ನೋಡ್ರಿ, ಮುಂದೆ ಲಾಸ್ಟ್ ಇರ್ತಕ್ಕಂಥ ಬ್ಲಾಂಕ್ ಏನಂದ್ರ ಆಲ್ಟ್ ಡ್ಯಾಶ್ ಸೆಂಚುರೀಸ್. ಸೆಂಚುರಿ ಇಸ್ ನಥಿಂಗ್ ಬಟ್, ಈ ಸೆಂಚುರಿ ಅಂತಕ್ಕಂಥದ್ದು ನಥಿಂಗ್ ಬಟ್ ಇದೇನಾಗತೈತಿ, ಶೋಯಿಂಗ್ ಅ ಟೈಮ್ ಪೀರಿಯಡ್. ಏನ್ ಮಾಡತೈತ್ರಿ, ಒಂದು ಟೈಮ್ ಪೀರಿಯಡ್ ಅನ್ನ ಏನ್ ಮಾಡತೈತಿ ನಮಗ ಶೋ ಮಾಡ್ಲಿಕ್ಕತ್ತದ. ಆ ಶೋ ಮಾಡ್ಲಿಕ್ಕತ್ತಕ್ಕಂಥ ಒಂದು ಟೈಮ್ ಪೀರಿಯಡ್ ಎದ್ರ ಸಂಬಂಧ ಅಂದ್ರ ಅದೇನ್ ಮಾಡತೈತಿ, ಫಾರ್ ಸೆಂಚುರೀಸ್ ಅಂತಕ್ಕಂತಹ ಒಂದು ನಾವೇನ್ ಬಳಸ್ತೀವಿ, ಇಲ್ಲಿ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಫಾರ್ ಸೆಂಚುರೀಸ್ ವಿನ್ಸಿ ಅಂಡ್ ಮೆಕೆಲೆಂಜೋ ಲೆಫ್ಟ್ ಅಂಡ್ ಇನ್ಕ್ರೆಡಿಬಲ್ ಮಾರ್ಕ್ ಇನ್ಫ್ಲೂಯೆನ್ಸಿಂಗ್ ಆರ್ಟ್ ಫಾರ್ ಸೆಂಚುರಿ ಉದ್ದಕ್ಕೂ. ಅವ್ರು ಏನ್ ಮಾಡತ್ತಾರ, ಇನ್ಫ್ಲೂಯೆನ್ಸ್ 1 ದಿವಸ 2 ದಿವಸ ಮಾಡಿದ್ದಲ್ಲ, ಸೆಂಚುರಿ ಉದ್ದಕ್ಕೂ ಏನ್ ಮಾಡತ್ತಾರ, ಇನ್ಫ್ಲೂಯೆನ್ಸಿಂಗ್ ಮಾಡತ್ತಾರ. ಸೆಂಚುರಿ ಉದ್ದಕ್ಕೂ ಅಂದಾಗ ಏನ್ ಮಾಡ್ಬೇಕು, ಫಾರ್ ಸೆಂಚುರೀಸ್ ಅಂತಕ್ಕಂತಹ ಒಂದು ಆನ್ಸರ್ ನಾವು ಬಳಸ್ತೀವಿ. ಓಕೆ, ಫಾರ್ ಸೆಂಚುರೀಸ್ ಆ ಟೈಮ್ ಪೀರಿಯಡ್ ಜೊತೆಗೆ ಫಾರ್ ಅಂತಕ್ಕಂತಹ ಒಂದು ಪ್ರಿಪೋಸಿಷನ್ ಅನ್ನು ನಾವೇನ್ ಮಾಡ್ತೀವಿ, ಬಳಸ್ತೀವಿ. ನೋಡ್ರಿ ಫ್ರೆಂಡ್ಸ್, ಇಷ್ಟೇ ಇರ್ತಕ್ಕಂಥದ್ದು. ನೀವು ಇದನ್ನ ನಿಮಗೆ 100% ಆಗಿ ನೀವೆಲ್ಲ ಕರೆಕ್ಟ್ ಮಾಡ್ಬೇಕಂದ್ರ ಯು ಆರ್ ಗೋಯಿಂಗ್ ವಿತ್ ಗ್ರಾಮರ್ ರೂಲ್ಸ್ ಏನದಾವ, ಮತ್ತೇನೈತಿ ಗ್ರಾಮರ್ ಬೇಸಿಕ್ ಏನೈತಿ, ಗ್ರಾಮರ್ ಬೇಸಿಕ್ ಟಾಪಿಕ್ ಗಳದಾವ್ರಿ. ಪ್ರಿಪೋಸಿಷನ್ ಗಳನ್ನ ಯೂಸ್ ಮಾಡಬೇಕು. ಇದು ನಿಮ್ಗೆ ಲಾಸ್ಟ್ ಇಯರ್ MTS ಆಗಿರ್ತಕ್ಕಂತಹ ಕ್ವಶನ್ ಅನ್ನ ನಾ ತಗೊಂಡ್ ಬಂದು ಡಿಸ್ಕಸ್ ಮಾಡ್ಲಿಕ್ಕೆ ಇವತ್ತ. ಅದೇ ರೀತಿಯಾಗಿ ನೀವು ಎಕ್ಸಾಮ್ ಒಳಗೆ ಏನ್ ಮಾಡಿರ್ತೀರಿ, ಇಂಥವೆಲ್ಲ ಈಸಿಯಾಗಿ ನಿಮ್ಗೆ ತಲೆಯಾಗಿರ್ತಾವ ಥಾಟ್ಸ್, ಬಟ್ ಅಲ್ಲಿ ಬರಂಗಿಲ್ಲ ಅಂದಾಗ ಯು ಹ್ಯಾವ್ ಟು ಫೈಂಡ್ ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ದ ಅರ್ಲಿಯರ್ ಸೆಂಟೆನ್ಸ್ ಅಂಡ್ ಪ್ರೆಸೆಂಟ್ ಸೆಂಟೆನ್ಸ್ ವಾಟ್ ಎವರ್ ಸ್ಟಡಿಂಗ್. ಮೊದಲಿನ ಸೆಂಟೆನ್ಸ್ಗೂ ಲಾಸ್ಟಿನ ಸೆಂಟೆನ್ಸ್ಗೂ ಏನ್ ಮಾಡ್ಬೇಕಾ, ಡಿಫ್ರೆನ್ಶಿಯೇಟ್ ಮಾಡಿ ಅಲ್ಲಿ ಏನ್ ಹೇಳತ್ತಾರ, ಈಗಿಂದ ಹೇಳತ್ತಾರೋ, ಮೊದಲಿಂದ ಹೇಳತ್ತಾರೋ, ಮುಂದಿನ ಹೇಳತ್ತಾರೋ. ಯು ಹ್ಯಾವ್ ಟು ಅನಲೈಸ್ ದೋಸ್ ಕಾನ್ಸೆಪ್ಟ್. ವೆನ್ ಯು ಆರ್ ಕ್ಲಾರಿಫೈಂಗ್ ದೋಸ್ ಕಾನ್ಸೆಪ್ಟ್ ಯು ವಿಲ್ ಗೆಟ್ ಆನ್ಸರ್ ವೆರಿ ಈಸಿಲಿ. ಓಕೆ, ಬಹಳಷ್ಟು ಸುಲಭವಾಗಿ ಏನ್ ಮಾಡಿಬಿಡ್ತೀರಿ ನೀವು, ಅಲ್ಲಿ ಏನ್ ಮಾಡ್ಬೋದು, ಆನ್ಸರ್ಗಳನ್ನ ಫೈಂಡ್ ಮಾಡ್ಬೋದು. ನೋಡ್ರಿ, ಇದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಎಸ್, ಈಗ ನೀವು ತಲೆ ಓಡಿಸ್ತೀರಿ, ಇದಾದ್ಮೇಲೆ ಇನ್ನೊಂದು ಕ್ಲೋಸ್ ಟೆಸ್ಟ್ ನ ಸಾಲ್ವ್ ಮಾಡ್ತೀನಿ. ಬಟ್ ನಿಮಗೇನ, ನೀವು ಅದ್ರ ಬಗ್ಗೆ ಏನ್ ಮಾಡ್ಬೇಕು, ಅದನ್ನ ಕರೆಕ್ಟಾಗಿ ಓದ್ಬೇಕು. ಅದನ್ನ ಕರೆಕ್ಟಾಗಿ ಓದಿದಾಗ ಅಲ್ಲಿರ್ತಕ್ಕಂಥ ಅನಾಲಿಸಿಸ್ ಅನ್ನ ನಿಮಗೆ ಮಾಡ್ಲಿಕ್ಕೆ ಬರಬೇಕು. ನೋಡ್ರಿ, ಈಗ ಒಂದು ಸೆಂಟೆನ್ಸ್ ಅದ, ಈ ಒಂದು ಕಾಂಪ್ರಿಹೆನ್ಷನ್ ಓದಿದಾಗ ನಿಮಗೆ ಏನ್ ಐಡಿಯಾ ಬರ್ತದ, ಹಾರ್ಡ್ಲಿ ಡ್ಯಾಶ್ ದ ನ್ಯೂ ಪಾಲಿಸಿ ಬೀನ್ ಇಂಪ್ಲಿಮೆಂಟೆಡ್ ವೆನ್ critics began to highlight its loopholes. The committee insisted that every proposal dash thoroughly reviewed before approval if stricter guidelines had been enforced earlier. Then the crisis dash avoided altogether. ಈಗ ಒಂದೇ ಬ್ಲಾಂಕ್ ಒಳಗೆ ಯಾವ್ದು ಇದ್ರೊಳಗೆ ಆಪ್ಷನ್, ಒಂದೇ ಬ್ಲಾಂಕ್ ಒಂದು ಆಪ್ಷನ್ ಯಾವ್ದು ಬರ್ತದ ಅಂತಕ್ಕಂಥದ್ದು ನೋಡ್ರಿ. ಹೌದಾ, ಈಗ ನೋಡೋಣ್ರಿ, ಇಲ್ಲಿ ಹಾರ್ಡ್ಲಿ ಡ್ಯಾಶ್ ನೀವು ಒಂದು ತಲೆ ಒಳಗೆ ನೆನಪಿಟ್ಕೊಂಡ್ಬಿಡ್ರಿ. ಇಲ್ಲಿ ಇರ್ತಕ್ಕಂತಹ ಅಲ್ಲಿ ಒಂದೇ ವರ್ಡ್ ಯಾವ್ದೈತ್ರಿ, ಹಾರ್ಡ್ಲಿ ಅಂತ. ಎರಡನೇ ವರ್ಷ ಏನ್ ಕೊಡ್ತಾನಂದ್ರ ನೋ ಸೂನರ್ ಅಂತ ಕೊಟ್ಟ, ಹಾರ್ಡ್ಲಿ ಕೊಟ್ಟ, ಅಥವಾ
ಸ್ಕ್ಯಾರ್ಸ್ಲಿ ಅಂತಕ್ಕಂಥದ್ದು, ಸ್ಕೇರ್ಸ್ಲಿ ಅಂತಕ್ಕಂಥ ಈ 3 ವರ್ಡ್ ಬಂದ ಕಾಸು ಇದ್ರ ಮುಂದೆ ಏನಾರ ಬ್ಲಾಂಕ್ ಇತ್ತಂದ್ರ ಕಣ್ಣು ಮುಚ್ಚಿ ಬಳಸಿ ಬಿಡ್ರಿ ಹ್ಯಾಂಡ್. ಇವು 3 ವರ್ಡ್ಸ್ ಗಳನ್ನ ಕೊಟ್ಟು ಮುಂದೆ ಏನಾರ ಬ್ಲಾಂಕ್ ಕೇಳಿದ್ದಂದ್ರೆ ಏನ್ ಬಳಸಬೇಕು, ಹ್ಯಾಡ್ ಅಂತಕ್ಕಂಥದ್ದು ಬಳಸಬೇಕು. ದಟ್ ಈಸ್ ಫಿಕ್ಸ್ಡ್ ಹೆಲ್ಪಿಂಗ್ ವರ್ಡ್. ಅರ್ಲಿ ಜೊತೆ, ಸ್ಕೇರ್ಲಿ ಜೊತೆ, ನೋ ಸೂನರ್ ಜೊತೆ ಬರ್ತಕ್ಕಂತಹ ಏಕೈಕ ಒಂದು ವರ್ಡ್ ಯಾವ್ದಂದ್ರ ಯಾವ್ದ್ರಿ? ಓಕೆ, ಆಪ್ಷನ್ ಒಳಗೆ ಐತ್ರಿ ಹ್ಯಾಡ್ ಅನ್ನೋದ? ಎಸ್ ಐತ್ರಿ. ಹಂಗಿತ್ತಂದ್ರೆ ಇದು ಆಪ್ಷನ್ ನೋಡ್ರಿ. ಇವು 3 ವರ್ಡ್ ಬಂದಾಗ ಬಹಳ ಚಂದ ನೆನಪಿಟ್ಕೋಬೇಕ್ರಿ. ಎಲ್ಲರ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋರಿ, 100% ಯೂಸ್ ಆಗ್ತಾವ. ಓಕೆ, ಎಲ್ಲಾ ತರನಾಗಿರ್ತಕ್ಕಂತಹ ನಾಲೆಜ್ ಅನ್ನ ತಗೋತಾ ಹೋಗ್ಬೇಕ್ರಿ. ಒಂದು ಬಂತು, 2ನೇದು ಬರಲಿಲ್ಲ, 3 ಬಂತು, 4ನೇದು ಬರಲಿಲ್ಲ, ಪ್ರತಿಯೊಂದು ABCD ಇಂದ ಕಲಿಸ್ತೇನೆ ನಿಮ್ಗೆ. ಓಕೆ, ಎಸ್, ಲೈಕ್ ಮಾಡ್ರಿ. ವಿಡಿಯೋ ಲೈಕ್ ಆಗಿತ್ತಂದ್ರ ನೆಕ್ಸ್ಟ್ ನೋಡ್ರಿ. ಒಂದೇ ಬ್ಲಾಂಕ್ ಹೇಳಿದ್ರಿ. ನೆಕ್ಸ್ಟ್, began to highlight it loopholes. The committee insisted that every proposal. ಅಲ್ಲಿರ್ತಕ್ಕಂತಹ ಒಂದು ವರ್ಡ್ ಅನ್ನ ಅಬ್ಸರ್ವ್ ಮಾಡ್ರಿ. ಇಲ್ಲಿರ್ತಕ್ಕಂತಹ ಇನ್ಸಿಸ್ಟೆಡ್ ಅಂತಕ್ಕಂಥ ಒಂದು ವರ್ಡ್ ಅದ. ಯಾವ ವರ್ಡ್ ಅದ ರೀ? ಇನ್ಸಿಸ್ಟೆಡ್. ಇನ್ಸಿಸ್ಟ್ ಬರ್ಲಿ, ಇನ್ಸಿಸ್ಟ್ ಬರ್ಲಿ, ಕಮಾಂಡ್ ಬರ್ಲಿ, ಅಡ್ಜಸ್ಟ್ ಬರ್ಲಿ. ಓಕೆ, ಈ ವರ್ಡ್ಸ್ ಬಂದಾಗ ಇದ್ರೊಳಗೆ ನಾವು ಎದನ್ನು ಫಿಕ್ಸ್ ಆಗಿ ಬಳಸ್ತೀವಿ ಅಂದ್ರ, ಈ ವರ್ಡ್ಸ್ ಬಂದಾಗ ನಾವು ಫಿಕ್ಸ್ ಆಗಿ ಎದನ್ನು ಬಳಸ್ತೀವಿ ಅಂದ್ರ ಬಿ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಓಕೆ, ಎದನ್ನು ಬಳಸ್ತೀವ್ರಿ? BE. ಬಿ ಅಂತಕ್ಕಂಥದ್ದು ಇದಕ್ಕೆ ಏನಂತೀವಿ ಅಂದ್ರ ಸಬ್ಜಂಕ್ಟಿವ್. ಸಬ್ಜೆಕ್ಟಿವ್ ಅಲ್ಲ, ಸಬ್ಜಂಕ್ಟಿವ್ ಮೂಡ್ ಅಂತಕ್ಕಂಥದ್ದು ಕರಿ. ಸಬ್ಜಂಕ್ಟಿವ್ ಮೂಡ್. ದೀಸ್ ಆರ್ ದ ಕೆಲವೊಂದಿಷ್ಟು ರೂಲ್ಸ್ಗಳು ಇಷ್ಟು ಚಂದದವಲ್ಲ, ನೀವು ಯಾವುದೇ ರೀತಿಯಾಗಿ ಡೀಪ್ ಆಗಿ ಗೆಸ್ ಮಾಡೋದು ಬೇಕಾಗಿಲ್ರಿ. ಫಿಕ್ಸ್ಡ್ ಆನ್ಸರ್ ಬರ್ತಾವ. ಓಕೆ, ಅಂತವ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ರಿ. ಯಾಕಂದ್ರ ಇಂಗ್ಲಿಷ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರ್ತಕ್ಕಂಥ ಲ್ಯಾಂಗ್ವೇಜ್ ಇದು. ಓಕೆ, ಎಲ್ಲರಿಗೂ ಬೇಕೇ ಬೇಕ್ರಿ. ಎಲ್ಲ ಎಕ್ಸಾಮ್ ಹೋದ್ರು ಬೇಕೇ ಬೇಕು. ಎಲ್ಲೇ ಬರೋದು ನಿಮ್ಮ ಹೆಸರು ನೀವು ಎಲ್ಲ ಇಂಗ್ಲಿಷ್ದಾಗ ಬರೀಬೇಕು, ಎಲ್ಲ ಫಿಲ್ ಮಾಡಬೇಕು. ಇಂಟರ್ವ್ಯೂಗೆ ಹೋದ್ರೆ ಬೇಕು. ಹೌದಾ? ನಾ ಹಿಡಿದು ಕಲ್ತಿಲ್ರಿ ಸರ, ನಾ ಇಂಗ್ಲಿಷ್ ಕಲಿಯಂಗಿಲ್ರಿ ಸರ. ಜೀವನಕ್ಕೆ ಬೇಕ್ರಿ, ಎಷ್ಟು ಬೇಕಷ್ಟು ಕಲೀರಿ. ಎಕ್ಸಾಮ್ ಕಲಿಬೇಕಂದ್ರೆ ಎಂಟೈರ್ ಕಲಿಬೇಕು. ABCD ಹಿಡಿದ್ರೆ ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರಬೇಕು. ಓಕೆ, ಬರಿಲ್ಲ. ಇಲ್ಲಿ ಬಿ ಅಂತಕ್ಕಂಥದ್ದು ಇವು 3 ವರ್ಡ್ಸ್ ಬಂದಾಗ ಏನ್ ಬಳಸ್ಬೇಕಾ? ಬಿ ಅಂತಕ್ಕಂಥದ್ದು ಬಳಸ್ಬೇಕಾ? ಇಲ್ಲಿ ಇನ್ಸಿಸ್ಟೆಡ್ ದ್ಯಾಟ್ ಎವ್ರಿ ಪ್ರಪೋಸಲ್ ಬಿ ಥರೋಲಿ ರಿವ್ಯೂಡ್ ಬಿಫೋರ್ ಅಪ್ರೂವಲ್. ಇಲ್ಲಿ ಏನ್ ಬಳಸ್ತೀವಿ ನಾವು? BE. ಬಿ ಅಂತಕ್ಕಂಥದನ್ನ ಎಲ್ಲೆಲ್ಲಿ ಬಳಸ್ತೀವಿ ನಮ್ಮ ಮನಸ್ಸಿನಾಗನ್ರಿ? ಇನ್ಸಿಸ್ಟ್, ಕಮಾಂಡ್, ಸಜೆಸ್ಟ್ ಬಂದಾಗ ಏನ್ ಬಳಸ್ತೀವಿ ಅಂದ್ರ ಬಿ ಅಂತಕ್ಕಂಥದ್ದು ಬಳಸ್ತೀವಿ. ಓಕೆ, ಬಿ ಅಂತಕ್ಕಂಥದನ್ನ ಬಳಸ್ತೀವಿ. ಕಮಾಂಡೆಡ್, ಸಜೆಸ್ಟೆಡ್, ಇನ್ಸಿಸ್ಟೆಡ್ ಅಂತಕ್ಕಂಥದ್ದು ಬಂದಾಗ ಬಿ ಅಂತಕ್ಕಂಥದನ್ನ ಏನ್ ಮಾಡ್ತೀವಿ? ಬಳಸ್ತೀವಿ. ಓಕೆ ಫ್ರೆಂಡ್ಸ್, ನೋಡಿ ಇದೇ ರೀತಿಯಾಗಿ ನೆಕ್ಸ್ಟ್ ಏನ್ ಬರ್ತದ ಅಂದ್ರ ಅಪ್ರೂವಲ್. ಇಫ್ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಹ್ಯಾಡ್ ಬೀನ್. ಇದನ್ನ ಬಹಳ ಚಂದ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಇಫ್ ಇದೆ, ಇಲ್ಲಿ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಹ್ಯಾಡ್ ಬೀನ್ ಇದೆ. ಎನ್ಫೋರ್ಸ್ಡ್ ಅರ್ಲಿಯರ್ ದ ಕ್ರೈಸಿಸ್ ಡ್ಯಾಶ್ ಅವಾಯ್ಡೆಡ್ ಆಲ್ ಟುಗೆದರ್. ಓಹೋ, ಇಲ್ಲಿ ಏನೈತಂದ್ರ ಇಫ್ ಅಂತಕ್ಕಂಥ ಒಂದು ಕ್ಲಾಸ್ ಕೊಟ್ಟಾನ. ಇಫ್ ಜೊತೆಗೆ ಏನ್ ಹೆಲ್ಪಿಂಗ್ ವರ್ಬ್ ಕೊಟ್ಟಾನ? ಇಲ್ಲಿ ಇಫ್ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ಕೊಟ್ಟ. ಏನ್ ಕೊಟ್ಟಾನ್ರಿ? ಇಫ್ ಜೊತೆಗೆ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ಒಂದು ಕ್ಲಾಸ್ ಅನ್ನ ಕೊಟ್ಟ. ಕ್ಲಾಸ್ ಅನ್ನ ಕೊಟ್ಟಾನ. ಇಫ್ ಅಂತಕ್ಕಂಥದ್ದು ಬಂದಾಗ ಒಂದು ಕ್ಲಾಸ್ ಅಂತಕ್ಕಂಥದ್ದು ಇಫ್ ಹ್ಯಾಡ್ ಬೀನ್ ಅಂತಕ್ಕಂಥ. ಇದರದ ಕ್ಲಾಸ್ ಮೇನ್ ಕ್ಲಾಸ್ ಏನಾಗ್ತೈತಿ? ಇದು ಕ್ಲಾಸ್ ಮೇನ್ ಕ್ಲಾಸ್ ಏನಾಗ್ತಿಲ್ಲ, ಅದ ನಮ್ದು ಏನಿರ್ತೈತ್ರಿ? ಆನ್ಸರ್ ಇರ್ತೈತಿ. ಅದ ನಮ್ದು ಏನಿರ್ತೈತಿ? ಆನ್ಸರ್ ಇರ್ತೈತಿ. ಇದನ್ನ ಬಹಳ ಚಂದ ಹೇಳ್ತಾನೆ, ನೆನಪಿಟ್ಕೊಂಡ್ಬಿಡ್ರಿ. ಚಂದು ಜೀವನದಾಗ ಮರೆಯಂಗಿಲ್ಲ ನೀವು ಇದನ್ನು. ನೋಡ್ರಿಲೆ, ನಮ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನಿಮಗೆ ಏನ್ ಹೇಳ್ತಾನ, ಒಂದು ಚಾರ್ಟ್ ಅಂತ ತಿಳ್ಕೊರಿ. ಒಂದು ಚಾರ್ಟ್ ಅಂತ ತಿಳ್ಕೊರಿ. ಯಾವಾಗಿರ್ಲು ಇಫ್ ಐ ಸ್ಟಡಿ ಅಂತ ಬಂತಂತ ತಿಳ್ಕೊರಿ. ಇಫ್ ಐ ಸ್ಟಡಿ ಅಂತ ಬಂತಂತ ತಿಳ್ಕೊರಿ. ಇಲ್ಲಿ ಇಫ್ ಐ ಜೊತೆಗೆ ಇಫ್ ಜೊತೆಗೆ ಸಬ್ಜೆಕ್ಟ್ ಜೊತೆಗೆ V1 ಬಂತಂದ್ರ ಇಲ್ಲಿ ನೆಕ್ಸ್ಟ್ ಏನ್ ಬರ್ತದಂದ್ರ ಐ ವಿಲ್ ಅಂತಕ್ಕಂಥದ್ದು. ವಿಲ್ ಅಂತಕ್ಕಂಥದ್ದು ಸಿಂಪಲ್ ಫ್ಯೂಚರ್ ಟೆನ್ಸ್ ಒಳಗೆ ಏನಾಕೈತಿ? ಕ್ಯಾರಿ ಆಕೈತಿ. ದಿಸ್ ಇಸ್ ರೂಲ್ ನಂಬರ್ 1. ಇದೇನ್ರಿ ರೂಲ್ ನಂಬರ್ 1. ರೂಲ್ ನಂಬರ್ 2 ಏನೈತಂದ್ರ ಇಫ್ ಐ ಸ್ಟಡೀಡ್ ಅಂತಕ್ಕಂಥದ್ದು ಇಲ್ಲಿ V2 ಬಂದಿದೆ. ಇಫ್ ಜೊತೆಗೆ V2 ಬಂದಾಗ ಏನ್ ಬರೀತೀರಂದ್ರ ಐ ವುಡ್ ಪಾಸ್, ಐ ವಿಲ್ ಪಾಸ್, ಐ ವುಡ್ ಪಾಸ್. 3ನೇ ರೂಲ್ಸ್ ನೋಡ್ರಿ. 3ನೇ ರೂಲ್ಸ್ ಇದ್ರ ಬಹಳ ಇಂಪಾರ್ಟೆಂಟ್ ರೀ. ಇಫ್ ಐ ಹ್ಯಾಡ್ ಸ್ಟಡೀಡ್ ಅಂತಕ್ಕಂಥದ್ದು ಬಂದಾಗ, ಇಫ್ ಐ ಹ್ಯಾಡ್ ಸ್ಟಡೀಡ್ ಅಂತಕ್ಕಂಥದ್ದು ಬಂದಾಗ ನೀವೇನ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಹ್ಯಾಡ್ ಅಂತಕ್ಕಂಥದ್ದು ಹ್ಯಾಡ್ ಜೊತೆಗೆ V3 ಬಂದಾಗ ನೀವೇನು ಯೂಸ್ ಮಾಡ್ತೀರಿ? ಐ ವುಡ್ ಹ್ಯಾವ್ ಪಾಸ್ ಅಂತಕ್ಕಂಥದ್ದು ಹೇಳ್ತೀರಿ. ಇಲ್ಲಿ ಐ ಹ್ಯಾಡ್ ಬಂದಾಗ ಏನ್ ಬಿಡ್ತೀರಿ? ಐ ವುಡ್ ಹ್ಯಾವ್ ಅಂತಕ್ಕಂಥದ್ದು. ಹಂಗಿತ್ತಂದ್ರ ಈ ಸೆಂಟೆನ್ಸ್ ಒಳಗೆ ಏನ್ ಬಂದೈತಿ? ಇಫ್ ಬಂದೈತಿ, ನಡಕ್ ನೌನ್ ಐತಿ, ಹ್ಯಾಡ್ ಬೀನ್ ಅಂತಕ್ಕಂಥದ್ದು. ಇಫ್ ಹ್ಯಾಡ್ ಬೀನ್ ಅಂತಕ್ಕಂಥದ್ದು ಬಂದಾಗ ಇಫ್ ಬಳಸ್ರಿ. ಇಲ್ಲಿ ಹ್ಯಾಡ್ ಬಂದಾಗ ಇಲ್ಲಿ ಏನ್ ಬಳಸಿದ್ರಿ? ಹ್ಯಾಡ್ ಬಂದಾಗ ಏನ್ ಬಳಸಿದ್ರಿ? ಇಫ್ ಐ. ಇಲ್ಲಿ ಹ್ಯಾಡ್ ಬಂದಾಗ ಇಫ್ ಐ ವುಡ್
ಐ ವುಡ್ ಹ್ಯಾವ್ ಅಂತಕ್ಕಂಥದ್ದು ಬಳಸಿರಿ. ನೆಕ್ಸ್ಟ್ ಏನೈತ್ರಿ, ಬೀನ್ ಐತಿ. ಬೀನ್ ಇದ್ದು ಬೀನ್ ಸೇಮ್ ಕ್ಯಾರಿ ಮಾಡ್ರಿ. ಇದೆಲ್ಲರ ಆಪ್ಷನ್ದಾಗ ಕಾಣ್ತೈತೆ ನೋಡ್ರಿ, ಅದ ನಿಮ್ಮ ಆನ್ಸರ್ ಇರ್ತೈತಿ, ಬರ್ಬೇಕು. ಎಲ್ಲಿ ಬೇಕಾದಲ್ಲಿ ಗೂಗಲ್ ಮಾಡ್ರಿ, ಬರ್ಲೇಬೇಕದ ಆನ್ಸರ್. ಓಕೆ, ಈ ಕಾನ್ಸೆಪ್ಟ್ಗಳನ್ನ ಸ್ಟಡಿ ಮಾಡಿ ನೋಡ್ರಿ ಒಮ್ಮೆ. ಈ ವಿಡಿಯೋ ನೋಡಿದಾಗ 101% ಇಂದಿನ ನಾಳೆ ನಿಮಗೆ ಹೆಲ್ಪ್ ಆಗಲೇಬೇಕು. ಯಾಕಂದ್ರೆ ಎಲ್ಲಾ ತರ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಟಾಪಿಕ್ಸ್ ಗಳನ್ನ ತಗೊಂಡು ನಾವೇನ್ ಮಾಡತ್ತೀವಿ, ಇವತ್ತಿನ ಒಂದು ಈ ವಿಡಿಯೋನ ಮಾಡತ್ತೀವಿ. ಈ ವಿಡಿಯೋ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ, ಕ್ಲೋಸ್ ಟೆಸ್ಟ್ಗೆ ಬೇಕಾಗಿರ್ತಕ್ಕಂತಹ ಒಂದು ಸೋರ್ಸಸ್ಗಳು ಯೂಟ್ಯೂಬ್ ನಲ್ಲಿ ಕಮ್ಮಿ ಇದಾವ, ಸಿಗ್ತಾ ಇಲ್ಲ. ಜನರು ಕ್ಲೋಸ್ ಟೆಸ್ಟ್ ಹುಡುಕಾಡುವಾಗ ಕನ್ನಡದಲ್ಲಿ ಮಾಡೋರು ಕಮ್ಮಿ ಇದಾರ. ಹೌದಾ? ಹಂಗಿತ್ತಂದ್ರೆ ನೀವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ನಾ ಇನ್ನೊಂದು 4-5 ವಿಡಿಯೋ ಮಾಡ್ಯಾನ ಅಂತ ತಿಳ್ಕೊರಿ. ನೆಕ್ಸ್ಟ್ ವಿಡಿಯೋಸ್ ನೀವು ವಿಡಿಯೋ ನೋಡಿದ್ಲೇನ ನೀವೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಇರ್ಬೇಕು. 5ಕ್ಕೆ 5 ಕರೆಕ್ಟ್ ಆಗಬೇಕು. ಓಕೆ, ಥಿಯರಿ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಕೇಳಿದ್ರೆ ಎಷ್ಟು ಚೆನ್ನಾಗಿದೆ, ಇದು ಯಾವುದು ತಪ್ಪಕ್ಕೆ ಸಾಧ್ಯ ಇಲ್ಲ. ಹೌದಾ? ಬಹಳ ಈಸಿ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಇರ್ತದ. ವುಡ್ ಹ್ಯಾವ್ ಬೀನ್ ಅಂತಕ್ಕಂಥದ್ದು ಬಂದಾಗ, ವುಡ್ ಹ್ಯಾವ್ ಬೀನ್ ಅಂತಕ್ಕಂಥದ್ದು ಆಪ್ಷನ್ದಾಗ ಐತೆ ನೋಡ್ರಿ, ಇಲ್ಲಿ ಆಪ್ಷನ್ದಾಗ ಐತಿ. ಈಗ ನಿಮ್ದು ಏನಾಕೈತಿ, ಆನ್ಸರ್ ಆಕೈತಿ ನೋಡ್ರಿ. ಒಂದು ಇಷ್ಟೆಲ್ಲ ಸ್ಟಡಿ ಮಾಡ್ಬೇಕಾ ಸರ್ ಅಂದಾಗ ಮಾಡ್ಲೇಬೇಕಾಗ್ತದ. ಪಾಸ್ ಆಗ್ಬೇಕಂದ್ರ ಸ್ಟಡಿ ಮಾಡ್ಲೇಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಇದೊಂದು ಬ್ಲಾಂಕ್ ತುಂಬಿದು, ಇದು ಒಂದು ಬ್ಲಾಂಕ್ ತುಂಬಿದ. ನೆಕ್ಸ್ಟ್ ಇದು ಎಸ್ ದ ಕ್ರೈಸ್ತಸ್ ಅಂತಕ್ಕಂಥದನ್ನ ಇಲ್ಲಿ ನಾವೇನ್ ಮಾಡಿದ್ವು, ಇಲ್ಲಿ ಏನಾಗ್ತದ ಅಂದ್ರೆ ಈ ಬ್ಲಾಂಕ್ ಒಳಗ, 3ನೇ ಬ್ಲಾಂಕ್ ಒಳಗ ಈ ಆಪ್ಷನ್ ಬರ್ತದ. ಈ ನೆಕ್ಸ್ಟ್ ನೋಡ್ರಿ 4ನೇದ್ದು, ಅವಾಯ್ಡೆಡ್ ಟುಗೆದರ್. ಹೌ ಎವರ್ ಮೆನಿ ಆರ್ಗನೈಸೇಷನ್ ಫೇಲ್ಡ್ ಟು ಆಕ್ಟ್ ಇನ್ ಟೈಮ್. ಏನಾಗ್ತೈತಿ ಅವಾಗ, ಮೆನಿ ಆರ್ಗನೈಸೇಷನ್ಸ್ಗಳು ಏನಾಗ್ತಾವ, ಫೇಲ್ಡ್ ಆಗಿಬಿಡ್ತಾವ ಟು ಆಕ್ಟ್ ಇನ್ ಟೈಮ್. ಏನ್ ಮಾಡ್ತಾವ, ಆ ಟೈಮ್ ಒಳಗೆ ಏನಾಗಿಬಿಡ್ತಾವ, ಆ ಒಂದು ಇನ್ ಟೈಮ್ ಒಳಗ ಫೇಲ್ ಆಗಿಬಿಡ್ತಾವ. ಫೇಲ್ ಆಗಂತಲಿ ಅಲ್ಲಿಂದ ಏನಾಕೈತೆ ಅಂದ್ರೆ, ಫೇಲ್ ಆದ್ಮೇಲೆ ರಿಸಲ್ಟಿಂಗ್ ಅಂತಕ್ಕಂಥದ್ದು ಬಂದಾಗ, ಎತ್ತರ ಒಳಗೆ ರಿಸಲ್ಟಿಂಗ್ ಇನ್ರಿವರ್ಸಿಬಲ್ ಡ್ಯಾಮೇಜ್ ಟು ಪಬ್ಲಿಕ್ ಟ್ರಸ್ಟ್. ಅದರ ಒಳಗೆ ಏನಾಕೈತಿ, ಅಂದ್ರ ನಮ್ದು ಏನಾಕೈತ್ರಿ, ಅದರ ಒಳಗೆ ಅಂದಾಗ ಇಲ್ಲಿ ಏನ್ ಬಳಸ್ಬೇಕ್ರಿ, ಇನ್ ಅಂತಕ್ಕಂಥ ಬಳಸ್ತೀವಿ. ಓಕೆ, ಇನ್ ಅಂತಕ್ಕಂಥದ್ದು, ಅದರ್ ರಿಸಲ್ಟಿಂಗ್ ಇನ್ ಅಂತಕ್ಕಂಥದ್ದು ಬರ್ತದ. ನೆಕ್ಸ್ಟ್ ನೋಡ್ರಿ ಏನಾಕೈತಿ ನಮ್ಮ ಆನ್ಸರ್. ನೆಕ್ಸ್ಟ್ ಈ ಒಮ್ಮೆ ಸೆಂಟೆನ್ಸ್ ಅನ್ನ ಪೂರಾ ಓದ್ರಿ, ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಏನ್ ಮಾಡ್ತೀರಿ ನೋಡೋಣ. ಈಗ ಮಾಡೇ ಬಿಡ್ರಿ ಆನ್ಸರ್ ಅನ್ನು. ಸೆಂಟೆನ್ಸ್ ನೋಡ್ತಾ ಓದ್ರಿ, ಒಮ್ಮೆಲ್ಲರೂ ಮನಸ್ಸಿನಾಗ ಒಮ್ಮೆ ಓದ್ರಿ. ಆನ್ಸರ್ ಅನ್ನ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಾನು ನಿಮ್ ಸಂಬಂಧ ವೇಟ್ ಮಾಡ್ತಿರ್ತೀನಿ. ತಿಳಿಸ್ರಿ. ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ನೋಡ್ರಿ. ಇಲ್ಲಿ ಫ್ರಾಮ್ ಬರಂಗಿಲ್ಲ, ಇಂಟು ಬರಂಗಿಲ್ಲ, ವಿತ್ ಬರಂಗಿಲ್ಲ. ಯಾಕಂದ್ರೆ ಇನ್ನು ಬರ್ತದ ಇದರ ಒಳಗೆ ಅಂತಕ್ಕಂಥದ್ದು. ರಿಸಲ್ಟಿಂಗ್ ಅಂತಕ್ಕಂಥದ್ದು ಒಂದು ಏನು, ರಿಸಲ್ಟಿಂಗ್ ಅಂತ ಬಂದಾಗ ING ಅಂತಕ್ಕಂಥ ರಿಸಲ್ಟಿಂಗ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೇವೆ, ಇನ್. ಎತ್ತರ ಒಳಗೆ ಅಂತಕ್ಕಂಥದ್ದು ನಮಗೆ ಮುಖ್ಯವಾಗಿ ಬೇಕಾಗ್ತದ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ ಅಂತಕ್ಕಂಥದ್ದು ರಿವರ್ಸಿಬಲ್ ಡ್ಯಾಮೇಜ್ ಟು ಪಬ್ಲಿಕ್ ಟ್ರಸ್ಟ್. ಇಟ್ ಈಸ್ ಇಂಪೆರೇಟಿವ್ ದ್ಯಾಟ್ ಫ್ಯೂಚರ್ ರಿಫಾರ್ಮ್ಸ್ ಬಿ ಕ್ಯಾರಿಡ್ ಔಟ್ ವಿತ್ ಡ್ಯಾಶ್ ಅಟ್ಮೋಸ್ಟ್ ಟ್ರಾನ್ಸ್ಪರೆನ್ಸಿ. ಇಲ್ಲಿ ಅಟ್ಮೋಸ್ಟ್ ಅಂತಕ್ಕಂಥದ್ದು ಬಂದಾಗ, ಮೋಸ್ಟ್ ಅಂತಕ್ಕಂಥದ್ದು ಬಂತ್ ಬಿಡ್ತಂದ್ರೆ ಇದು ಯಾವ ಡಿಗ್ರಿ ಆಗ್ತದ, ಸೂಪರ್ಲೇಟಿವ್ ಅಂತ ಹೇಳಿ. ಯಾವ ಡಿಗ್ರಿ ಇದು, ಸೂಪರ್ಲೇಟಿವ್. ಇದೇನಾದ್ರೂ ಯಾರಿಗಾದ್ರೂ ಒಬ್ಬರ ಜೊತೆ ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾ ಇದ್ರಂದ್ರ ಅಲ್ಲಿ ಏನ್ ಬಳಸ್ಬೇಕು, ನಾವು ಧ್ಯಾನ್ ಬಳಸ್ಬೇಕು. ಯಾಕಂದ್ರೆ ಇದಾಗ್ತದ ಕಂಪೇರಿಟಿವ್ ಡಿಗ್ರಿ. ಇದು ಮೋಸ್ಟ್ ಅಂತಕ್ಕಂಥದ್ದು ಬಂದಾಗ ಕ್ಯಾರಿಡ್ ಔಟ್ ವಿತ್ ಫ್ಯೂಚರ್ ದ್ಯಾಟ್ ಕ್ಯಾರಿಡ್ ವಿತ್ ಮೋಸ್ಟ್ ಅಂತಕ್ಕಂಥ ಬಂದಾಗ ಯಾವ ಆರ್ಟಿಕಲ್ ಬಳಸ್ತೀರಿ ಅಂದ್ರೆ ದ ಅಂತಕ್ಕಂಥದ್ದು. ಯಾಕಂದ್ರೆ ಇದು ಒಂದು ಡೆಫಿನೈಟ್ ಆಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಬಳಸ್ತಕ್ಕಂತಹ ಏಕೈಕ ಆರ್ಟಿಕಲ್ ಅಂದ್ರೆ ಯಾವುದು ನೋಡ್ರಿ. ಎಷ್ಟು ಚೆನ್ನಾಗಿರ್ತಕ್ಕಂಥ ಟಾಪಿಕ್ಸ್ಗಳು ಇರ್ತಾವ. ಓಕೆ, ಎಲ್ಲ ಒಂದು ಸೊಲ್ಯೂಷನ್ಗಳನ್ನು ನಾವು ನೋಡಿದಾಗ, ಎಲ್ಲ ಅನಲೈಸ್ ಮಾಡಿದಾಗ ಇನ್ನೂ ಕಲಿತಕ್ಕಂಥದ್ದು ಬಹಳ ಇದೆ ಅಂತಕ್ಕಂಥದ್ದು ನಮಗೆ ಅರಿವಾಗ್ತದ. ಹೌದಿಲ್ರಿ? 1 ದಿನಕ್ಕೆ 2 ದಿನಕ್ಕೆ ಬರ್ತಕ್ಕಂತಹ ನಾಲೆಜ್ ಅಲ್ಲ. ಸತತವಾಗಿ ಪ್ರಯತ್ನ ಪಟ್ರಿ ಅಂದ್ರೆ ವಿದಿನ್ 6 months ಒಳಗೆ ನೀವು 100ಕ್ಕೆ 100 ಔಟ್ ಆಫ್ 100 ಮಾಡ್ಬೋದು. ಪರ್ಸೆಂಟೇಜ್ 100% ಆಗಿ ನೀವೆಲ್ಲ ಸಾಲ್ವ್ ಮಾಡ್ಬೋದು. ಎಷ್ಟ ಕ್ವಶನ್ ಬರಲಿ, ಎಂಥ ಕ್ವಶನ್ ಬರಲಿ, ಎಲ್ಲಿಂದ ಏನ್ ಲಿಂಕ್ ಅದ, ಎಲ್ಲಿ ಏನು ಬಳಸಬೇಕು, ಫಿಕ್ಸ್ಡ್ ಪ್ರಿಪೋಸಿಷನ್ ಯಾಕೆ ಬಳಸಬೇಕು, ಬಳಸಲಿಲ್ಲ ಅಂದ್ರೆ ಏನಾಗ್ತದ, ಎವ್ರಿಥಿಂಗ್ ಏನ್ ಮಾಡ್ಬೋದು, ನೀವು ಅನಲೈಸ್ ಮಾಡ್ಬೋದು. ಹಂಗಿದ್ರೆ ಫ್ರೆಂಡ್ಸ್, ಇಲ್ಲಿರ್ತಕ್ಕಂತಹ ಮುಖ್ಯವಾಗಿ ನೀವು ಸ್ಟಡಿ ಮಾಡ್ತಕ್ಕಂಥ ಟಾಪಿಕ್ ಯಾವ್ದಿರ್ಬೇಕಂದ್ರೆ ಒಂದು ಟೆನ್ಸ್ ಅಂತಕ್ಕಂತಹ ಟಾಪಿಕ್ ಅನ್ನ ಸ್ಟಡಿ ಮಾಡ್ಕೊಡ್ರಿ. ಇದ್ರೊಳಗ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಒಳಗೆ ಮಾತಾಡಕತ್ತಾನೇನ, ಪಾಸ್ಟ್ ಟೆನ್ಸ್ ಒಳಗೆ ಮಾತಾಡಕತ್ತಾನೇನ, ಇಲ್ಲ ಮುಂದಾಗ್ತಕ್ಕಂತಹ ಫ್ಯೂಚರ್ ಟೆನ್ಸ್ ಒಳಗೆ ಮಾತಾಡತಾನೇನ, ಇವುಗಳ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು. ಇವುಗಳ ಬಗ್ಗೆ ಗೊತ್ತಾದ್ಮೇಲೆ ಹೆಲ್ಪಿಂಗ್ ವರ್ಬ್ಗಳು ಏನ್ ಮಾಡತ್ತಾವ, ಅದರ ಬಗ್ಗೆ ಮಾಹಿತಿ ಇರಬೇಕು. ಅದೇ ರೀತಿಯಾಗಿ ಪ್ರಿಪೋಸಿಷನ್ಗಳಿರಬೇಕು, ಅದೇ ರೀತಿಯಾಗಿ ಕಂಜಂಕ್ಷನ್ಗಳಿರಬೇಕು. ಯಾಕಂದ್ರೆ ಮೋಸ್ಟ್ ಆಫ್ ದ ಪ್ರಿಪೋಸಿಷನ್ ಅಂಡ್ ಕಂಜಂಕ್ಷನ್ ಸಾಲ್ವ್ ಮಾಡಿದ್ವಿ. ಅದೇ ರೀತಿಯಾಗಿ ಗ್ರಾಮರ್ ರೂಲ್ಸ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈಚ್ ಆಫ್ ದ ಬಂದಾಗ ಮುಂದೆ ಏನು ಬಳಸ್ತೀರಿ, ಒನ್ ಆಫ್ ದ ಬಂದಾಗ ಮುಂದೆ ಏನು ಬಳಸ್ತೀರಿ,
ಓಕೆ, ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಗೊತ್ತಿರಬೇಕು, ಚಿಕ್ಕದಾಗಿರ್ತಕ್ಕಂಥ ಆರ್ಟಿಕಲ್ ಬಗ್ಗೆ ಗೊತ್ತಿರಬೇಕು, ಎಲ್ಲಿ ಬಳಸಬೇಕು, ಆ್ಯಂಡ್ ದ ಅಂತಕ್ಕಂಥ ಎಲ್ಲಿ ಬಳಸಬೇಕು, ಎಲ್ಲವೂ ಗೊತ್ತಿದ್ರೆ ಮಾತ್ರ ನಿಮಗೇನಾಗ್ತದ ಔಟ್ ಆಫ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಂದ್ರೆ ಆಗೋದಿಲ್ಲ. ಬರೆದಿಟ್ಕೊಳ್ರಿ. ಎಸ್, ಅದೇ ರೀತಿಯಾಗಿ ಏನ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಬಹಳಷ್ಟು ಜನಕ್ಕೆ ಶೇರ್ ಮಾಡ್ರಿ. ನಮ್ದು ಯಾವಾಗ ಒಂದು 10,000 ಫಾಲೋವರ್ಸ್ 10K ಫಾಲೋವರ್ಸ್ ರೀಚ್ ಆಗ್ತಾರ, ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾರ, ಅವಾಗಿಂದ ನಾ ಏನ್ ಮಾಡ್ಬೇಕನ್ನತ್ತನ ಥಿಯರಿ ಕ್ಲಾಸಸ್ 1 by 1 ಟೆಸ್ಟ್ ವೈಸ್ ನಿಮ್ಗೆ ಕಂಡಕ್ಟ್ ಮಾಡ್ಬೇಕಂತಕ್ಕಂಥದ್ದಿದೆ. ಅದೇ ರೀತಿಯಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಮಾಡಿರ್ತೀನಿ, ವಾಟ್ಸಪ್ ಒಂದು ಗ್ರೂಪ್ ಹಾಕಿರ್ತೀನಿ. ಡೈಲಿ ಒಂದೊಂದು ಟೆಸ್ಟ್ಗಳು, ಡೈಲಿ ಒಂದೊಂದು ವೊಕ್ಯಾಬ್ಲರಿಗಳ ಸೆಟ್ಗಳನ್ನು ನಾನೇನು 10 ವೊಕ್ಯಾಬ್ಲರಿ ಬಿಡ್ತಿರ್ತಾ ಇರ್ತೀನಿ. ಅದಕ್ಕೋಸ್ಕರ ಎಲ್ಲೇ ಇರಲಿ ಎಲ್ಲ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಬಾಯ್ ಬಾಯ್.